ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತಹ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟೆ ಹಾಕ್ಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಹೀಗೆ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು, ಅಂದರೆ ಸಿಂಗಲ್ ಕ್ರೋಶೆ. ಅದಾದ ನಂತರ ಒಂದು ಚೈನ್ ಮಾಡಿಕೊಂಡು ಪಕ್ಕದಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಬರೀ ಒಂದು ಚೈನ್ ಅಷ್ಟು ಗ್ಯಾಪ್ಗೆ ಮಾತ್ರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಒಂದು ಚೈನ್ ಮಾಡ್ಕೊಳ್ಳೋದು, ಪಕ್ಕದಲ್ಲಿ ಒಂದು ಡಾಟ್ ಅಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. ಒಂದು ಚೈನು, ಅದಾದ ನಂತರ ಒಂದು ಸಿಂಗಲ್ ಕ್ರೋಶೆ. ಇದು ಬಂದು ಬಾರ್ಡರ್ ಡಿಸೈನ್ ಫ್ರೆಂಡ್ಸ್. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ ಕುಚ್ಚು ಕೂಡ ಯೂಸ್ ಮಾಡಿದ್ದೀನಿ. ಬೇಕಿದಲ್ಲಿ ಕುಚ್ಚು ಬೇಡ ಅಂತಂದರೆ ಬರೀ ಟ್ರಯಾಂಗಲ್ ಶೇಪ್ ಆರ್ಚನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ನಾನು ಕಂಟಿನ್ಯೂಸ್ ಆಗಿ ಸ್ಯಾರಿ ಪೂರ್ತಿ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ಈವನ್ ಆಗಿ ಬರಬೇಕು ಲೆಂತ್ ಮತ್ತು ಗ್ಯಾಪ್ ನೋಡಿ. ಈ ರೀತಿಯಾಗಿ ಪೂರ್ತಿ ಮಾಡ್ಕೊಂಡು ಲಾಸ್ಟಲ್ಲಿ 3 ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು, ಸೇಮ್ ಕಲರ್ ಥ್ರೆಡ್ನ ತಗೊಂಡು ಫಸ್ಟ್ ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 2 ಸಿಂಗಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಫಸ್ಟ್ ಗ್ಯಾಪಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿಂದ 4 ಚೈನ್, ನಾನು ಇಲ್ಲಿ ಕುಚ್ಚು ಕಟ್ಕೊಳ್ತಾ ಇದ್ದೀನಿ, ಹಾಗಾಗಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಕುಚ್ಚು ಬೇಡ ಅಂತಂದರೆ ಸ್ಟಾರ್ಟಿಂಗಿಂದ ಕೂಡ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಒಂದು ಗ್ಯಾಪ್ನ ಬಿಟ್ಟು 2ನೇ ಗ್ಯಾಪ್ ಇರುತ್ತಲ್ಲ, ಅಂದರೆ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ, ಆ ರೀತಿ ಒಂದು ಗ್ಯಾಪ್ನ ಬಿಟ್ಟು 2ನೇ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ 4 ಚೈನ್ನ ಈ ರೀತಿಯಾಗಿ. ಅದಾದ ನಂತರ ನಾನು ಆಲ್ರೆಡಿ ಮೀಡಿಯಮ್ ಸೈಜ್ ಬೀಡನ್ನ ಇಟ್ಕೊಂಡಿದ್ದೀನಿ 6 ಎಳೆ ದಾರಕ್ಕೆ. ಈ ರೀತಿ ಸ್ವಲ್ಪ ಬೀಡಷ್ಟೇ ಲೆಂತ್ ಇರೋಷ್ಟು ದಾರನ ಬಿಟ್ಟು ನೀಡಲ್ನ ಮೇಲೆ ಕೆಳ್ಕೊಂಡು ಈ ರೀತಿಯಾಗಿ ನೀಡಲ್ನ ಇನ್ಸರ್ಟ್ ಮಾಡಿ ಬೀಡನ್ನ ಎಳ್ಕೊಳ್ಬೇಕು. ಎಳ್ಕೊಂಡು ನೀಟಾಗಿ ಟೈಟ್ ಮಾಡಿಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು 2 ಗ್ಯಾಪನ್ನು ಬಿಟ್ಕೊಳ್ಬೇಕು. 2 ಗ್ಯಾಪ್ ಬಿಟ್ಟು 3ನೇ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ನೀಡಲ್ನ ಹಾಕಬೇಕು. ಅಂದರೆ 2 ಸಿಂಗಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಚೈನ್ ಇರುತ್ತಲ್ಲ, ಅದಕ್ಕೆ ಹೇಳ್ತೇನೆ. 3ನೇ ಚೈನ್ಗೆ ನೀಡಲ್ನ ಹಾಕಿ ದಾರನ ತಂದು 2ಕ್ಕೆ1, 2ಕ್ಕೆ1, 2ಕ್ಕೆ1 3 ಟೈಮ್ಸ್ ಮಾಡಬೇಕು. ಟ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀವಿ. ಈಗ ಸಿಂಗಲ್ ಚೈನ್ ಮಾಡ್ಕೊಳ್ಬೇಕು. ಸಿಂಗಲ್ ಚೈನ್ ಮಾಡ್ಕೊಂಡು ಮತ್ತೆ ಬೀಡನ್ನ ಸರಿಸ್ಕೊಳ್ಳಿ. ಈ ರೀತಿ ಬೀಡನ್ನ ಸರಿಸ್ಕೊಳ್ಬೇಕು. ಬೀಡಷ್ಟೇ ಉದ್ದಷ್ಟು ದಾರನ ಬಿಡಬೇಕು. ಬಿಟ್ಟು ನೀಡಲ್ನ ಬೀಡ್ ಮೇಲೆಯಿಂದ ಇನ್ಸರ್ಟ್ ಮಾಡಿ ದಾರದೊಳಗೆ ತಗೊಂಡು ಬೀಡನ್ನ ಮುಂದಕ್ಕೆ ತಳ್ಳಬೇಕು. ನೋಡಿ, ಈ ರೀತಿ. ನಾವು ಜಾಸ್ತಿ ದಾರನ ಬಿಟ್ಕೊಂಡ್ರೆ ಟೈಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ನಿಮಗೆ ತುಂಬ ಗ್ಯಾಪ್ ಬಂದ್ಬಿಡುತ್ತೆ. ಹಾಗಾಗಿ ಲೆಂತ್ ಒಂದು ಬೀಡಷ್ಟೇ ಇರಬೇಕು. ಈಗ ಸೂಜಿ ಮೇಲೆ 3 ಸಲ ದಾರನ ಸುತ್ಕೊಳ್ಬೇಕು. 3 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ನಾವು ಪ್ರೀವಿಯಸ್ ಸೇಮ್ ಮಾಡ್ಕೊಂಡಿರ್ತೀವಿ ಅದೇ ಹೋಲ್ಗೆ ನೀಡಲ್ನ ಹಾಕಿ 2ಕ್ಕೆ1, 2ಕ್ಕೆ1 4 ಟೈಮ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಕಂಬ. ಮತ್ತೆ ಒಂದು ಚೈನ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದಾದ ನಂತರ ಬೀಡ್ ಮೇಲಿಂದ ನೀಡಲ್ ಹಾಕಿ ದಾರದೊಳಗಿಂದ ನೀಡಲ್ ಹಾಕಿ ಬೀಡನ್ನ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು ಇಲ್ಲಿಂದ ಸೂಜಿ ಮೇಲೆ 4 ಸಲ ದಾರನ ಸುತ್ಕೋಬೇಕು. ನೋಡಿ, 4 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ಲ 2 ಸಿಂಗಲ್ ಕ್ರೋಶೆ ಮಧ್ಯೆ ಅಲ್ಲಿಗೆ ನೀಡಲ್ ಹಾಕಬೇಕು. ನೀಡಲ್ ಹಾಕಿ ದಾರನ ತಂದು 2ಕ್ಕೆ1, ಅದಾದ ನಂತರ 2ಕ್ಕೆ1, 2ಕ್ಕೆ1 ಈ ರೀತಿ 5 ಟೈಮ್ಸ್ ಮಾಡ್ಕೋಬೇಕು. ಸೂಜಿ ಮೇಲೆ 4 ಸಲ ದಾರನ ಸುತ್ಕೊಂಡಿರ್ತೀವಿ, ಹಾಗಾಗಿ 5 ಸಲ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೀಡ್ ವೇರ್ನ
ಇದಕ್ಕಿಂತ ಚಿಕ್ಕ ಬೀಡ್ ತಗೊಂಡ್ರೆ ಸ್ವಲ್ಪ ಚೆನ್ನಾಗಿರೋದು. ನಾನು ತುಂಬಾ ದೊಡ್ಡ ಬೀಡ್ ತಗೊಂಡಿದ್ದೀನಿ. ಅದಾದ ನಂತರ 2 ಚೈನ್ ಮಾಡಿ ನಾವಿಲ್ಲಿ ಈ ಕಂಬ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗೆ ನೀಡಲ್ ಹಾಕಿದಾರ ಅಂತಂದು 2 ದಾರ ಸೇರಿ ಒಂದ್ ಮಾಡ್ಬೇಕು. ಅಂದ್ರೆ ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕು. ನಾನಿಲ್ಲಿ 8 ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ತಾ ಇದ್ದೀನಿ. ನೀವು 7 ರಿಂದ 8 ಮಾಡ್ಕೊಳ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. ಈಗ 8 ಸಿಂಗಲ್ ಕ್ರೋಶೆಗಳನ್ನ ನಾನಿಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎಂಟು ಸಿಂಗಲ್ ಕ್ರೋಶೆ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣಿಸುತ್ತೆ ನಮ್ಮ ಡಿಸೈನ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ. ನೆಕ್ಸ್ಟ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ 2 ದಾರ ಸೇರಿ ಒಂದ್ ಮಾಡ್ಬೇಕಂದ್ರೆ ಲಾಕ್ ನ ಮಾಡ್ಕೊಳ್ಬೇಕು. ಬೇಕಿದ್ರೆ ನೀವು 2 ಆರ್ಚು 2 ಕುಚ್ಚು ಮಾಡ್ಕೋಬಹುದು, ಇಲ್ಲ 3 ಆರ್ಚು 1 ಕುಚ್ಚು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜಸ್ ಮಾಡ್ಕೋಬಹುದು. ಈಗ ಅಲ್ಲಿಂದ ಡೈರೆಕ್ಟ್ ಆಗಿ 4 ಚೈನ್ ಮಾಡಿ 2 ಗ್ಯಾಪ್ ನ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡ್ಕೊಂಡು ಬೀಡಷ್ಟೇ ಉದ್ದದ ದಾರನ ಕೈಯಲ್ಲಿ ಇಟ್ಕೊಂಡು ಬೀಡ್ ಒಳಗಿಂದ ನೀಡಲ್ನ ಹಾಕಿ ದಾರದ ಒಳಗೆ ನೀಡಲ್ನ ಹಾಕಿ ಬೀಡನ್ನ ಸರಿಸ್ಕೊಳ್ಬೇಕು. ತುಂಬಾ ಈಸಿ ಇದೆ, ನೋಡೋಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಮಾಡೋದಕ್ಕೆ ತುಂಬಾ ಈಸಿ ಇದೆ. ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2 ಗ್ಯಾಪ್ ನ ಬಿಟ್ಟು 2 ಗ್ಯಾಪ್ ಬಿಟ್ಟು 3ನೇ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತ 2ಕ್ಕೆ 1 2ಕ್ಕೆ 1. ಫಸ್ಟ್ ಕಂಬಕ್ಕೆ ಸೂಜಿ ಮೇಲೆ 2 ಸಲ, ಸೆಕೆಂಡ್ಗೆ 3 ಸಲ, ಥರ್ಡ್ಗೆ 4 ಸಲ ಅಷ್ಟೇ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಈಗ ಮತ್ತೆ ಇನ್ನೊಂದು ಬೀಡ್ನ ಸೇಮ್ ಅದೇ ರೀತಿಯಾಗಿ ಇನ್ಸರ್ಟ್ ಮಾಡ್ಕೊಳ್ತೀವಿ. ಈಗ ಸೂಜಿ ಮೇಲೆ 3 ಸಲ ದಾರನ ಸುತ್ಕೊಳ್ಬೇಕು. 3 ಸಲ ಸುತ್ಕೊಂಡು ಅದೇ ಹೋಲಿಗೆ ನೀಡಲ್ನ ಹಾಕಿ ದಾರನ ತಂದು 2ಕ್ಕೆ 1 ಅಂತ 4 ಟೈಮ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಮತ್ತೆ ಬೀಡ್ನ ಜರುಗಿಸ್ಕೊಳ್ತಾ ಇದೀನಿ. ಒಂದು ಚೈನ್ ಹಾಕಿ ಮತ್ತೆ ಇದೇ ರೀತಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಈಗ ಸೂಜಿ ಮೇಲೆ 4 ಸಲ ದಾರನ ಸುತ್ಕೊಳ್ಬೇಕಾಗುತ್ತೆ. 4 ಸಲ ದಾರನ ಸುತ್ಕೊಂಡು 4 ಸಲ ಸುತ್ಕೊಂಡು ನೆಕ್ಸ್ಟ್ ಹೋಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 5 ಟೈಮ್ಸ್ ಮಾಡ್ಬೋದು. ತುಂಬಾ ಈಸಿ ಇದೆ, ತುಂಬಾ ಸಿಂಪಲ್ ಮತ್ತೆ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಕುಚ್ಚು ಬೇಕಿದ್ದಲ್ಲಿ ಹಾಕೊಳ್ಬೋದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದೇ ಆರ್ಚನ್ನ 1 ಬೈ 1 ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾನಿಲ್ಲಿ ಕುಚ್ಚುಗೆ ಎಷ್ಟು ಬೇಕೋ ಅಷ್ಟೇ ಗ್ಯಾಪ್ನ ಬಿಟ್ಟಿದ್ದೀನಿ. ನನಗೆ ತುಂಬಾ ಹತ್ರ ಆಯ್ತು ಅಂತ ಅನಿಸ್ತು. ನೀವು ಕುಚ್ಚಾದ್ಮೇಲೆ ಒಂದು ಗ್ಯಾಪ್ ಬಿಟ್ಟು ಅಂದ್ರೆ ಒಂದಕ್ಕೆ ಸುಮ್ಮನೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಬಿಟ್ಟು ಅದಾದ ನಂತರ 4 ಚೈನ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಕಾಣಿಸ್ಬಹುದು. ಇನ್ನು ತುಂಬಾ ಕುಚ್ಚು ಮತ್ತೆ ಆರ್ಚ್ 2 ತುಂಬಾ ಹತ್ರ ಬಂತು ಅನ್ನಿಸ್ತು. ಅದೇ ರೀತಿ ಇದ್ರೊಳಗೆ 8 ಅಂದ್ರೆ ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕು. 2 ಚೈನ್ ಹಾಕಿ 8 ಸಿಂಗಲ್ ಕ್ರೋಶೆನ ಈ 3rd ಕಂಬಕ್ಕೆ ಫಿಲ್ ಮಾಡ್ಬೇಕು ನೋಡಿ. ಅದಾದ ನಂತರ ನೆಕ್ಸ್ಟ್ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದೀವಿ. ಇದೆಲ್ಲ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡೋದು. ಎಷ್ಟು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಡಿಸೈನು. ನಿಮ್ಗೆ ಬೆಂಡ್ ಆಗಲ್ಲ, ಆ ಕಡೆ ಈ ಕಡೆ ನೀಟಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ. ಲಾಸ್ಟ್ ಅಲ್ಲಿ ಈ ದಾರನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡಿದ್ರಾಯ್ತು. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ಬೇಕಿದ್ರೆ 120 157 ದಾರನ ಕುಚ್ಚು ಕಟ್ಕೊಳ್ಬಹುದು. ಈ ರೀತಿ ಕಾಣಿಸುತ್ತೆ. ನಂಗೆ ತುಂಬಾ ಹತ್ರ ಆಯ್ತು ಅನ್ನಿಸ್ತು, ಹಾಗಾಗಿ
ನೀವು ಕುಚ್ಚು ಮತ್ತು ಆರ್ಚಿಗೆ ಒಂದೊಂದು ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.